ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿನ್ನೆಯ ಬರ್ಡೇ ವ್ಲಾಗ್ ನೋಡಿದ್ದೀರಲ್ಲ, ಆ ವ್ಲಾಗ್ನ ಕಂಟಿನ್ಯೂಷನ್ ವ್ಲಾಗ್. ಸಾಕಷ್ಟು ಜನ ನೋಡಿ ಇಷ್ಟಪಟ್ಟಿದ್ದೀರಾ. ಇನ್ನು ಯಾರು ನೋಡಿಲ್ಲ ಹೋಗಿ ನೋಡಿ, ಖಂಡಿತ ಇಷ್ಟ ಆಗುತ್ತೆ. ಹಾಗೆಯೇ ಇವತ್ತು ಏನೆಲ್ಲ ಗಿಫ್ಟ್ ಬಂತು ನಮ್ಮ ಕೃಷ್ಣಂಗೆ, ಹಾಗೆಯೇ ಅವ್ನು ಎಷ್ಟು ಖುಷಿ ಆದ, ಮತ್ತು ಫ್ಯಾಮಿಲಿ ಜೊತೆ ಹೇಗಿತ್ತು ಟೈಮ್ ಸ್ಪೆಂಡ್ ಮಾಡಿದ್ದು, ಅದೆಲ್ಲದನ್ನು ಶೇರ್ ಮಾಡ್ತೀನಿ. ನೋಡಿ, ನಿಮಗೆ ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗುತ್ತೆ. ಒಂದಷ್ಟು ಫನಿ ಮೂಮೆಂಟ್ಸ್ ಕೂಡ ಇದೆ, ಅದು ಕೂಡ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ. ನಿಮ್ಮ ಒಂದು ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ ಅಂತ ಕೇಳ್ಕೊಳ್ತೀನಿ. ಸಾಕಷ್ಟು ಜನ ಇನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ನೋಡ್ತಿರ್ತೀರಾ. ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದರೆ ನನ್ನ ವೀಡಿಯೋಸ್ ಮುಂದೆ ಆದಷ್ಟು ಒಳ್ಳೆ ಒಳ್ಳೆ ವೀಡಿಯೋಸ್ನ ಕೊಡೋದಿಗೆ ಕೂಡ ನಾನು ಟ್ರೈ ಮಾಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಒಂದಷ್ಟು ರಾ ಕ್ಲಿಪ್ಪಿಂಗ್ಸ್ ಇದೆ, ನಾನು ಯಾವುದಕ್ಕೂ ವಾಯ್ಸ್ ಓವರ್ ಕೊಡ್ತಾ ಇಲ್ಲ, ಹಾಗೆ ಶೇರ್ ಮಾಡ್ತಾ ಇದ್ದೀನಿ. ಲೆಂತಿ ಆಗುತ್ತೆ ಅಂತ ನಾನು ಲಾಸ್ಟ್ ವೀಡಿಯೋ ಜೊತೆ ಶೇರ್ ಮಾಡಲಿಲ್ಲ. ಅಂದರೆ ಇದೆಲ್ಲ ನನಗೆ ಮೆಮೊರೀಸ್ ಆಗುತ್ತೆ, ಒಂದಷ್ಟು ದಿನ ಆದಮೇಲೆ ನೋಡೋದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿ ಇದನ್ನು ಕಂಪ್ಲೀಟಾಗಿ ನಾನು ಹಾಗೆಯೇ ರಾ ಕ್ಲಿಪ್ಪಿಂಗ್ಸ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ಎಷ್ಟು ಇಂಟ್ರೆಸ್ಟ್ ಇದೆ ಅಷ್ಟು ಮಾತ್ರ ನೋಡಿ, ಪರವಾಗಿಲ್ಲ. ನಾನು ಕಂಪ್ಲೀಟ್ ವಿಡಿಯೋ ನೋಡಿ ಅಂತ ನಿಮಗೆ ಫೋರ್ಸ್ ಮಾಡೋದಕ್ಕೆ ಹೋಗಲ್ಲ. ನಿಮಗೆ ಯಾವ ಪಾರ್ಟ್ ಇಷ್ಟ ಆಗುತ್ತೆ ಅದನ್ನು ನೀವು ನೋಡ್ಬೋದು. ಇಷ್ಟ ಆಗುತ್ತೆ. ಫ್ಯಾಮಿಲಿ ವ್ಲಾಗ್ಸ್ ಈ ಥರ ಎಲ್ಲ ನೋಡೋರಿಗೆ, ಈ ರೀತಿ ನೋಡೋರಿಗೆ ಇಷ್ಟ ಆಗುತ್ತೆ. ಓಕೆನಾ? ಇನ್ನು ಅನಿಲ್ ಬಗ್ಗೆ ನೀವೆಲ್ಲ ಎಷ್ಟೊಂದು ಕಾಳಜಿ ವಹಿಸ್ತಾ ಇದ್ದೀರಾ. ಅವರು ವೀಕ್ ಆಗಿದ್ದಾರೆ, ಚೆನ್ನಾಗಿ ನೋಡ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇರಿ. ಖಂಡಿತವಾಗ್ಲೂ ಹೌದು, ಚೆನ್ನಾಗಿ ನೋಡ್ಕೊಂಡಿರ್ತೀನಿ ನಾನು ಕೂಡ. ನನಗೂ ಕೂಡ ಅದೇ ಇಷ್ಟ, ಯಾವಾಗೂ ಅಷ್ಟೇ, ಇವಾಗಂತ ಅಲ್ಲ. ನಮ್ಮ ಮದುವೆ ಆದಾಗಿಂದ ಅವ್ರನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳೋದಕ್ಕೆ ನನ್ನ ಕೈಲಿ ಆದಷ್ಟು ನಾನು ಟ್ರೈ ಮಾಡ್ತಾ ಇದ್ದೀನಿ. ಹಾಗೆಯೇ ಇವಾಗ ಅವರು ವೆಯ್ಟ್ ಗೇನ್ ಆಗಂಗಿಲ್ಲ ಮೇಯ್ನಾಗಿ. ಅದಕ್ಕೋಸ್ಕರ ಅವರು ಸ್ವಲ್ಪ ವೆಯ್ಟ್ ಅದೇ ಮೇಂಟೈನ್ ಮಾಡಬೇಕಾಗತ್ತೆ. ತುಂಬ ವೆಯ್ಟ್ ಗೇನ್ ಆದರೆ ಅದು ಡಿಸ್ಕ್ಗೆ ಪ್ರೆಷರ್ ಆಗುತ್ತೆ. ಸೊ ಹಾಗಾಗಿ ವೆಯ್ಟ್ ಗೇನ್ ಆಗಂಗಿಲ್ಲ. ಹಾಗೆಯೇ ಮ್ಯಾನೇಜ್ ಮಾಡಬೇಕು, ವೆಯ್ಟ್ ಗೇನ್ ಆಗದೇ ಹಾಗೆ ಮ್ಯಾನೇಜ್ ಮಾಡಬೇಕು ಸ್ವಲ್ಪ ದಿನದ ಮಟ್ಟಿಗೆ. ಸೊ ಹಾಗಾಗಿ ಅವರು ಅದೇ ವೆಯ್ಟ್ ಇದ್ದಾರೆ. ಇನ್ನು ನಮ್ಮ ಕೃಷ್ಣಂಗೆ ಸಾಕಷ್ಟು ಜನ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಯಾರೆಲ್ಲ ವಿಶ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಕೃಷ್ಣನ ಕಡೆಯಿಂದ, ನನ್ನ ಕಡೆಯಿಂದ, ನಮ್ಮ ಫ್ಯಾಮಿಲಿ ಕಡೆಯಿಂದ, ಎಲ್ಲ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಬೆಸ್ಟ್ ವಿಶಸ್. ಹಾಗೆಯೇ ತುಂಬ ಜನ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಇಷ್ಟೇ ಹೇಳೋಕ್ಕಾಗೋದು. ನೀವೆಲ್ಲರ ಈ ಒಂದು ಪ್ರೀತಿಗೆ ಹೀಗೆ ಇರಲಿ, ಯಾವಾಗಲೂ ಸದಾ ಇರಲಿ. ನಾನು ಯಾವಾಗಲೂ ಕೇಳ್ಕೊಳ್ತಾ ಇರ್ತೀನಿ, ನಿಮ್ಮೆಲ್ಲರ ಪ್ರೀತಿ, ಈ ಒಂದು ಪ್ರೋತ್ಸಾಹ ಸದಾ ಇರಲಿ ಅಂತ ಕೇಳ್ಕೊಳ್ತಿರ್ತೀನಿ. ಓಕೆ, ನೋಡಿ ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್. ಕಂಟಿನ್ಯೂ ಆಗಿ ರಾ ಕ್ಲಿಪ್ಪಿಂಗ್ನ ಶೇರ್ ಮಾಡ್ತೀನಿ. ಸೆಕೆಂಡ್ ಪಾರ್ಟ್ ಅಂದರೆ ಬರ್ಡೇ ಆದಮೇಲೆ ಗಿಫ್ಟ್ ಎಲ್ಲ ಬಂದಿದ್ದು, ಅದಾದಮೇಲೆ ಊಟ ಎಲ್ಲ ಕುತ್ಕೊಂಡು ಒಟ್ಟಿಗೆ ಮಾಡಿದಂಥದ್ದು, ಅದಾದಮೇಲೆ ಒಂದಷ್ಟು ಫನಿ ಮೂಮೆಂಟ್ಸ್ ಎಲ್ಲ ಇದೆ, ಅದೆಲ್ಲ ಶೇರ್ ಮಾಡ್ತೀನಿ. ನೋಡಿ, ವ್ಲಾಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದರೆ ಖಂಡಿತ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು. ಯಾವ್ದು ಬೇಕೋ ತಡೀರಿ, ಯಾವ್ದು ಬೇಕಪ್ಪ ಟಿವಿಲಿ? ಅಂಬ ಧರಣಿ ಮಂಡಲ ಮಧ್ಯೆ ಅದನ್ನ ನೋಡ್ತಾನ ಅವ್ನು ಜಾಸ್ತಿ. ಧರಣಿ ಮಂಡಲ ಮಧ್ಯದೊಳಗ ನೋಡಿ ಅಂತ ಟಿವಿ ನೋಡೋದ್ರಲ್ಲಿ ಎಕ್ಸ್ಪರ್ಟಾ? ಅಪ್ಪು ಇಷ್ಟ ಇಲ್ಲ ಟಿವಿ ನೋಡೋದು. ಅವ್ನು ಟಿವಿ ನೋಡೋದು ಅವ್ರ ಅಪ್ಪಂಗೆ ಇಷ್ಟ ಇಲ್ಲ. ಯಾರಿಗ ಇಷ್ಟ ಇರುತ್ತೇಳಿ? ಯಾರಿಗ ಇಷ್ಟ ಇರುತ್ತಮ್ಮ ಟಿವಿ ನೋಡೋದು? ಅವ್ರ ಮಕ್ಕಳು. ನಿನಗಿಷ್ಟನಾ ಅವ್ನು ಟಿವಿ ನೋಡೋದು? ನನಗೂ ಇಷ್ಟ ಇಲ್ಲ. ಮತ್ತೆ ಹಂಗೆ ಯಾರಿಗೂ ಇಷ್ಟ ಇರಲ್ಲ, ನೋಡ್ತಾರೆ, ಏನ್ ಮಾಡಕ್ಕಾಗ. ಮಕ್ಳಿಗೆ ಟಿವಿ ನೋಡಕ್ಕೆ ಇಷ್ಟ ಅಲ್ಲ, ಮಕ್ಳಿಗೆ ಇಷ್ಟ. ಅವನಿಗೆ ಧರಣಿ ಮಂಡಲ ಮಧ್ಯದೊಳಗೆ ಬೇಕಂತ. ದುರಂದರೇ ಐತ್ ನೋಡಿ ನಿಮ್ಮ ಮಗಂದು ದುರಂದರ್ ಅಂತ. ಅವನು ಅಂತಾನೆ ಅವಾಗೂ ದುಂದಾರ್ ಅಂತ. ದುಂದಾರ ಅಲ್ಲಿದೆ ನೋಡಿ, ಅಲ್ಲಿ ಬಂತು ನೋಡಲಿ ರೀ, ಅವಾಗ್ಲೇ ಬಂದಿತ್ತು ರೀ. ಅರಿ ಕರಿ ಗೋವಿನಾಡು, ಅದೇ ಪುಣ್ಯಕೋಟಿ. ನಮ್ದು ಕೂಡ 10 years 10 gifts. ಖುಷಿ ಕೂಡ. 3 4 5 6 ಇದರಲ್ಲಿ 2 ಇದೆ.
ಅಷ್ಟೇ ಕಣ ಬಂದಿರೋದು. ಒಂದೊಂದು gift ಕೊಡು. gift ಅಷ್ಟೇ ಬಂದಿರೋದು. ಒಂದು ನಿನ್ಗೆ ನೀನೇ ಕೊಡ್ಕೋಬೇಕಷ್ಟೇ ಇಲ್ಲ ಏನ್ ಮಾಡ್ತೀಯಾ? ಏನಾಗಲ್ಲ. ಏ ನಮ್ದು ಗಿಫ್ಟ್ ಒಂದಿದೆ ಕಣೋ ಕೃಷ್ಣ. ಮಮ್ಮಿ ಕೊಡುತ್ತಣ್ಣ ಈಗ ಸ್ಪೆಷಲ್ ಗಿಫ್ಟ್. ಏನ್ ಮಮ್ಮಿ? ಗೆಸ್ ವಾಟ್ ಓಪನ್ ಮಾಡು. ಸೀಸರ್ ಕೂಡ ಕೇಕ್ ಹಾಕ್ಬಿಡು. ಕೇಕ್ ಹಾಕ್ಬಿಟ್ಟು ಏ ಈ ಫೈಬ್ರೆಡ್ ಕೊಡು. ಫೈಬ್ರೆಡ್ ಕೊಡಿ ಫೈಬ್ರೆಡ್. ಲೈಟ್ ಇಟ್ಕೋ ಫಸ್ಟ್ ಬಮ್ Oh, we can keeping those. ಖುಷಿ ಗಾಡಿ ನಾನೀಗ ಗ್ಲೋವ್ಸ್ ತುಂಬಾ ದಿನದಿಂದ ಕೇಳ್ತಾ ಇದ್ದ ಅವನು. ಚೆನ್ನಾಗಿದ್ಯಾ? ಪರ್ಫೆಕ್ಟ್ ಸೈಜ್. ನಿಮ್ಗೆ ಏಜ್ ಕರೆಕ್ಟ್ ಆಗಿದೆ ಅಂತ. ಚೇಂಜ್ ಮಾಡ್ಕೊಡ್ತಾರೆ ಪರವಾಗಿಲ್ಲ. ನಿನಗೆ ದೊಡ್ಡದ ಚಿಕ್ಕದಾಯ್ತು ಅಂದ್ರೆ ಚೇಂಜ್ ಮಾಡ್ಬಿಡ್ತಾರೆ. ಬಟ್ 10 years ಗಿದೆ ಸಾಕು ಅಂತ ಅಂದ್ರು ಯಾರು? ಅಲ್ಲಿ ಅಂಗಡಿಯವರು. ಕೀಪರ್ ನಂಗೆ ಕೀಪರ್ ಆಗ್ಬೇಕು. ಕೀಪರು ಬ್ಯಾಟ್ಸ್ಮನ್ ಮತ್ತೆ ಬೌಲರ್ ಎಲ್ಲ ಆಗ್ಬಿಡತ್ತೆ ಹೆಂಗಿದೆ? ಇಷ್ಟ ಆಯ್ತಾ ಗಿಫ್ಟ್? ನನಗೆ ಇಷ್ಟ ಆಯ್ತು. ಇವ್ರಿಗೂ ಹಾಕ್ಕೊಡು ಕೇಕು. ಆಮೇಲೆ ಹಂಗೆ ಪಲಾವು ಹಾಕ್ಕೊಡು. ಇರೋ ನಿಮ್ಗೆ ರಿಟರ್ನ್ ಗಿಫ್ಟ್ ಎಲ್ಲ ಕೊಟ್ಟರೆ ನಾನು ಕೊಡ್ತೀನಿ ಅದು. ಹಾ? ನಾನು ಕೊಡ್ತೀನಿ ಅದು. ಹಾಕ್ಕೊಡು. ಒಂದು ತಿನ್ನೋದು. ಚೆನ್ನಾಗಿದ್ಯಾ ಗಿಫ್ಟ್? ಇಷ್ಟ ಆಯ್ತಾ? ಎಲ್ಲ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ಕೇಕ್ ಬೇಕಾ ಬೈ ಸ್ವಲ್ಪ? ಏಕೆ ಮೇರಾ ಫೋಟೋ नहीं है? ನಿನ್ ಫೋಟೋ ನೀನ್ ಹಾಕೋಬಹುದು ಅದಕ್ಕೆ. ಫೋಟೋ ಫ್ರೇಮ್ ಅದು. ಹಾಕೊಂತೀನಿ. ನಂದು ಬೆಳ್ಳಿದು ಹಾಕೊಂತೀನಿ. ನಂದಾಕು ಇದೇನು ಯಾರೋ ಇದು ಈ ತರ ಮಾಡಿದ್ದೆ. ನೋಡು ಅಷ್ಟು ನೀಟಾಗಿ ಅವ್ರು ಮಾಡ್ಕೊಟ್ಟಿದ್ದಾರೆ. ಅದನ್ನ ಬೇಗ ಹಾಳು ಮಾಡ್ತಾ ಇದೀಯ ನೀನು. ತೊಗೊಳಮ್ಮ ನಿಮಗೆ. ನಾನು ಆಮೇಲೆ ತಿಂತೀನಿ. ಸ್ವಲ್ಪ ಹಾಕ್ಲಾ? यहाँ पर एक और जंबो ಸ್ವಲ್ಪ ತಿನ್ನೋದು ಇಲ್ಲ. ಒಂದು ಚಿಕ್ಕದು ಹಾಕ್ತೀನಿ. नहीं नन नानी इन्ना ಒಂದು ಇಬ್ಬರು. ಇನ್ನೊಂದೇನು ಇಲ್ಲೇ ಇದೆ. ಲೆಟ್ಸ್ ಕಂಪೇರ್ ಕಲರಿಂಗ್ ಕಿಟ್. ಇದ್ ನೋಡು, ಇದು ಕ್ಯಾಪ್ ಇದು ಮತ್ತೆ ಇದು ಇನ್ನೂ ಓಪನ್ ಮಾಡಿಲ್ಲ. ಇದು तुम्हारा कहाँ पर है? तुम्हारा रेड वाला ಅದೇ ನಾನು ತಿಂತೀನಿ. ನಿಂದ ರೆಡ್ ಕಲರ್ ಎಲ್ಲಿ ಒಮ್ಮೆ? ಏನು? ರೆಡ್ ಕಲರ್ ನೀನೊಂದು ಬಾಕ್ಸ್ ಕೊಟ್ಟಿದ್ದಾನ. ನಾನು ಏನ್ ಕೊಟ್ಟೆ? ರೆಡ್ ಕಲರ್ ಬಾಕ್ಸ್. ಹೆಂಗಿದೆ? ದೊಡ್ಡದು ಬ್ಲೂ ಕಲರ್ ಅದು. ಹೇಗಿರೋದು? ರೆಡ್ ಅಲ್ಲ, ಇದಾ? ಅದು ಹೋಯ್ತಲ್ಲ ತೆಗ್ದಲ್ಲ ಅದ್ರಲ್ಲಿ. ಓ, we can- ಕೀಪಿಂಗ್ ಗ್ಲೌಸ್. ಖುಷಿನಾ? ಅಮೆರಿಕನಲ್ಲಿ ಮತ್ತೆ ದೂರ ಹಾಕ್ಲಾ? ತಗೊಂಡು. ಅದೇ ನಾನು ಚಿಕ್ಕದು. ಇಲ್ಲ ಬಾಕು ಆಕಾಶಿಗೆ ಹಾಕ್ದೆ. ಲಾಸ್ಟ್ ಆಕಾಶ ಒಂದು ಚಿಕ್ಕದು ಪೀಸ್ ಹಾಕ್ಲಾ? ಫೌಂಟೇನ್ ಹಾ, ಸೀಸರ್ ಸೀಸರ್ ಒಂದು ಚಿಕ್ಕದು. ಎಲ್ಲರೂ ಡಯಟ್ ಇವಾಗ. ಎಲ್ಲ ಇದಾಗಿತ್ತಾ? ನಾನು ಒಬ್ಳು ಇಲ್ಲಪ್ಪ ಡಯಟ್. ಇದೇನು ನಾವು ರೆಗ್ಯುಲರ್ ಡಯಟ್. ಅದಕ್ಕೆ ಅಂತ ನಾವು ಯಾವ್ದಾರ ಡಯಟ್ ರೆಡ್ ಮಾಡಿ. ಇಲ್ಲ. ಒಂದು ಚಿಕ್ಕದು ಹಾಕ್ತೀನಿ ಮಗ. ಬೇಡ ಬಿಡ್ರಿ, ಸಾಕು ಜೋರ್ ಮಾಡ್ತಿಲ್ಲ ನಮ್ಗೆ. ಸಾಕು, ಜಾಸ್ತಿ ತಿನ್ಬಾರ್ದು. ಅದಕ್ಕೆ ಸರಿ, ಅವ್ನು ಅಪ್ಪಾಜಿ ಬೇಡ ಸುಮ್ಮನೆ ಆದ ನೋಡಿ. ಇನ್ನೊಂದು ಜೋರ್ ಮಾಡ್ತೀನಿ ಅಂತ. ಈಗ ನಾವೇ ತಾನೇ ನೋಡ್ಬೇಕು, ಅದಕ್ಕೆ ಹೇಳ್ತಿರೋದು ಬೇಡ ಅಂತ. ಅವತ್ತು ಸ್ವಲ್ಪ ತಿನ್ನ ಸಾಕು. ಸ್ವಲ್ಪ ಬಾಕ್ಸಿಗೆ ಹಾಕೊಡ್ತೀನಿ ಇರು. ಏನ್ ನೋಡು ಒಂದು piece. ನೋಡ್ದೆ. ಚಿಪ್ಸು ಮೇಡಮ್ ಬಿಪ್ಪು ಹ್ಮ್. ನೀನ್ ತಿನ್ನಬೇಕಾಗಿ ಚಿಪ್ಸ್. ತಿನ್ನಮ್ಮ ಒಂದ್ 4 ದಿವಸ ಏನಾಗಲ್ಲ. ನೀನೇನ್ ಡೈಲಿ ತಿಂತೀಯಾ? ಇದೊಂದೇನು ತಿಂದ್ರೆ ಒಂದೆರಡು ತಿನ್ನಿ ಏನೂ ಆಗಲ್ಲ. ಫುಲ್ ಎದ್ರಕೊಂಡಂಗೆ ಏನು ತಿಂದೇ ಇದ್ರೆ ಆಮೇಲೆ ನೀನ್ ಇನ್ನೂ ಇದಾಗ್ಬಿಡಲ್ಲ. ಆಮೇಲೆ ಕೇಕು. ಒಳ್ಳೆ ತಿನ್ಬೇಕು. ಒಳ್ಳೆ ತಿನ್ಬೇಕು ಅಲ್ಲ. ಯಾವತ್ತೋ ಒಂದ್ರೆ ಡೈಲಿ ಚಿಪ್ಸ್ ತಿನ್ನುತ್ತಮ್ಮ. ತಿನ್ನಿ ಅಂತ ಯಾವಾಗ ತಿಂತೀವಿ? ತಿನ್ನಂತೆ. ಡೈಲಿ ಚಿಪ್ಸ್ ತಿನ್ನೋ ತರ. ನಂದು ಒಂದೇ ಶರ್ಟ್ ಸರ್, ಒಂದು ಶರ್ಟ್ ಅಲ್ಲ ತಗೊಂಡು ಅಷ್ಟೇ. ಹೆಂಗಿದೆ ಪಲಾವ್? ಚೆನ್ನಾಗಿದ್ಯಾ? ತರಕಾರಿ ತಿನ್ನಲ್ವಾ ನೀನು?
ನನಗೆ ಇಷ್ಟನೇ ಇಲ್ಲ. ಮತ್ತೆ ಏನ್ ಬರೀ ಪಲಾವ್? ಮನೇಲೂ ತಿನ್ನಲ್ಲ. ಆಂಟಿ ನಿಮ್ಮದೆಲ್ಲ ಓಯ್ ಸುಮ್ನೆ ಇರ್ಬೇಡ. ಹೇಳು ಏನಾಗಲ್ಲ. ಸಾಂಬಾರ್ ಇದೆಯಲ್ಲ ಓಯ್ ಸುಮ್ನೆ ಇರು. ಆ ಕಾಫಿ. ಚಿಕ್ಕವನಿದ್ದ ಕಾಫಿ ಸಾಸ್ ಅದ್ರಲ್ಲಿ ಅದ್ರಲ್ಲಿ ಉಯ್ಕೊಂಡ್ ತಿಂತಾನೆ. ಹೌದಾ? ಚಿಕ್ಕವನಿದ್ದಾಗ ತರಕಾರಿ ಎಲ್ಲ ಇದ್ ಸೈಡ್ ಅಲ್ಲಿ ಹಾಕ್ಬಿಟ್ಟು ನಾನ್ ಚಿಕ್ಕವನಿದ್ದಾಗ ಬರೀ ಸಾಂಬಾರು. ಇಲ್ಲಾಂದ್ರೆ ಮೊಸರನ್ನ ತಿಂತಾನೆ. ಹೌದಾ? ಮೊಸರನ್ನ ಹಾಕ್ತೀನಿ. ಮೊಸರನ್ನ ಹಾಕ್ಲಾ ಸ್ವಲ್ಪ? ಮೊಸರನ್ನ ಬೇಡ ಆಂಟಿ. ಬೇಡವಾ? ಅದು ಫಸ್ಟ್ ಸುಮ್ನೆ ಮೊಸರು ಬಜ್ಜಿ ಹಾಕ್ಲಾ ಸ್ವಲ್ಪ? ಆಂಟಿ ಬೇಡ. ಬೇಡವಾ? ಏನಪ್ಪ? ಬರೀ ನನಗೆ ಕೊಡೋದು ಜಾಸ್ತಿ. ಏನಪ್ಪ? ಜಿರ್ಲೆ. ಬೂಚಿ ಇದೆ ಬೂಚಿ. ಆ ಥರ ಅದಕ್ಕೆ ಅದನ್ನ ಆರಾಮಾಗಿ ಸ್ಕ್ಯಾಮ್ ಮಾಡೋದು. ಖುಷಿ ಆಯ್ತಾ ಕೃಷ್ಣ ಬರ್ತಡೆ? ಚೆನ್ನಾಗಿತ್ತಾ? ಲಾಸ್ಟ್ ಬರ್ಡೇ ಅಂತ ಚೆನ್ನಾಗಿದೆ. ಚೆನ್ನಾಗಿದ್ಯಾ? ಊಟ ರೆಡಿ ಆಯ್ತು. ಬೆಳ್ದಿಂಗ್ ಊಟ. ನಾವ್ ಹಿಂಗೆ ಉಂಡಿದ್ವಲ್ಲ. ಅದೇ ಇದಕ್ಕೆ ಪಕ್ಷ ಮಾಡಿದ್ವಲ್ಲ ಅವಾಗ. ಅವಾಗ ಈ ತರ ಊಟ ಮಾಡಿದ್ದು. ಇವಾಗ ಬರ್ತಡೆ. ನಂಗೆ ಇಷ್ಟ ಈ ತರ ಹೊರಗಡೆ ಊಟ ಮಾಡೋದು. ಹೌದಾ? ಈ ತರ ಅದಕ್ಕೆ ಟೆರೆಸ್ ಮೇಲೆ ಊಟ ಮಾಡೋದು ಇಷ್ಟ ನನಗೆ. ಹೇಳು ಅದೇನು ಇಷ್ಟ ಹೇಳು. ಅದೇ ನಂಗೆ ಈ ತರ ಔಟ್ಡೋರ್ ಕತ್ಲೆ ಬರ್ತದೆ, ಹೊರಗಡೆ ಕತ್ಲೆ ಕಾಣುತ್ತೆ. ಈ ಕಡೆ ನಿಂತ್ಕೋಬೇಕು. ಈ ತರ ಹೊರಗಡೆ ಕುತ್ಕೊಂಡು ಊಟ ಮಾಡೋದು ಎಲ್ಲ ಒಟ್ಟಿಗೆ ಚೆನ್ನಾಗಿರತ್ತೆ. ಒಂಥರ ಒಳ್ಳೆ ಫೀಲ್ ಕೊಡುತ್ತೆ. ಅದು ಬಿಲ್ಡಿಂಗ್ ಇದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು. ಮಟನ್ ಚಿಕನ್ ಇದ್ರೆ ಆಕಾಶ್ ಇರೋನು, ಮಟನ್ ಚಿಕನ್ ಇಲ್ಲ ಅಂದ್ಬಿಟ್ಟು ಆಕಾಶ್ ಹೋಗ್ಬಿಟ್ಟ. ಮಟನ್ ಚಿಕನ್ ಆಗಿದ್ರೆ ನೋಡಿ ನಿಮ್ಮಲ್ಲಿ ಚಿಕನ್ ಇರೋದಕ್ಕೆ ನಮ್ಮನೆ ಪಲಾವ್ ಯಾರು ಮೋಸ ಇಲ್ಲ. ಇಲ್ಲ ನಾವ್ ತಿಂತೀವಿ ಈಗ. ಈಗ ಕುತ್ಕೊಂಡು ಎಲ್ಲ ಒಟ್ಟಿಗೆ ತಿನ್ನೋದು. ನೀರು ಹಾಕಿದೆ ಆದ್ರೆ ಹಿಡ್ಕೊಂಡ್ಬಿಡುತ್ತಲ್ಲ, ಅದು ಅಲ್ಲೇ ಕಲ್ಸಿಟ್ಟಿದ್ನಲ್ಲ, ಹಂಗಾಗಿ ಹಿಡ್ಕೊಂಡಿದ್ದೆ. ಏನು ಮೊಸರನ್ನ ನೀರು ಹಾಕಿದ್ದೆ ಆದ್ರೂ ಮೊಸರು ಅನ್ನಕ್ಕೆ ನೀರು ಹಾಕಿದ್ದೆ ಅಂದ್ರೆ ಅದು ಕಲ್ಸಿಟ್ಟಿದ್ನಲ್ಲ ಮುಂಚೆನೆ, ಸ್ವಲ್ಪ ಹಿಡ್ಕೊಂಡಿದ್ದೆ. ನನ್ನೇ ಮಾಡ್ತಾ ಇದ್ದೆ. ನೀನು ಏನಂದೆ ನೀನು? ಅದ್ ಕರಿತಿದ್ದಲ್ಲ ಅಲ್ಲಿ ನಿಂತ್ಕೊಳ್ಳೋ. ಎಲ್ಲ ಊಟ ಮಾಡ್ತಾ ಇದ್ದೀವಿ. ಏನಂದಪ್ಪ ನೀನು? ಹೌದಾ? ಅಲ್ಲ ಏನಂತಂತ ಅಂದ್ಯ? ಏನಂತಿದ್ದೆ ನೀನು? ಅಂಡು ಟಣ್ಣ ಅಂತಿದ್ಯಾ? ಪಟ ಅಂದೆ. ಪಟ್ಟಂತ ಪಟ ಪಟ್ಟಂತ ಪಟ ಟಣ್ಣ ಅಂತಿದ್ಯಾ? ಹೆಂಗ್ ಅನ್ನಂತಿದ್ದ? ಬಾತ್ರೂಮ್ 2 ನಿಮಿಷ ತಡ್ಕೊಳಕ್ಕಾಗಲ್ಲ. ಬರ್ತಾ ಇಲ್ಲ ಆ ಥರ ಇರ್ತಾರೆ. ಬರ್ತಾ ಇಲ್ಲ ಅಂತ ಹೇಳ ಎಲ್ಲ ಬಂದ್ಬಿಟ್ಟು ಕೇಳೋದಲ್ಲ, ಬರೀ ಮಷಿನ್ ಎಷ್ಟೊತ್ಗೋದ್ರಿ? ಆಮೇಲೆ ಇದು ಮಾಮೂಲಿ ಊಟ ಕೊಡ್ತಾರಲ್ಲ, ಅದು ಎಷ್ಟೋದಾರು ನಾವು ತಿಳ್ಕೊಬೋದು. ಇದು ತಡ್ಕೊಳಕ್ ಆಗಲ್ಲ. ಊಟಕ್ಕೆ ಮುಂಚೆ ಕೊಡ್ತಾರಲ್ಲ, ಫಸ್ಟ್ ದಿನ ಕೊಟ್ಟ ಖುಷಿ ಆಗ್ಬಿಟ್ಟಿದ್ರು, ಫುಲ್ಲು ರಿಲ್ಯಾಕ್ಸ್ ಆಗಿದ್ದೀನಿ ಅಂತ. ಇದು ಊಟಕ್ಕೆ ಮುಂಚೆ ಕೊಟ್ಟಿರೋದು ಬೆಳಿಗ್ಗೆ 7:30 ಬಂದ್ವಿ. ಅದಂತೂ ಏನಂತಾರೆ ಯಾರಾದ್ರೂ ಬೇಕಾಗಲ್ಲ. ಅವರೇ ಹೇಳ್ತಾರೆ ಎಷ್ಟೋ ಜನ ಹಿಂಗೆ ಮಾಡ್ಕೊಂಡು ಹೋಗ್ಬೇಕು ಅಂತ. ಹಿಂಗೆ ಅಲ್ಲೇ ಹೋಗ್ತಾನೆ. ಮಾಡ್ಕೊಂಡು ಹೋಗ್ಬಿಡ್ತಾರಂತೆ. ಹೌದಾ? ಅದಕ್ಕೆ ಬಂದ್ರೆ ಹೋಗ್ಬಿಡಿ ಅಂತ ಹೇಳ್ತಾರೆ. ಅಂತೇನ ಪಟ್ಟ ಆಯ್ತು ಒಂದು ಪಟ್ಟು. ಪಟ್ಟ ಅಂತೇನಾ? ಅಂತ ಪಟ್ಟು ಸಣ್ಣ ಅಂತವ್ರಿಗೆ ತೊಳಸ್ಕೊಂಬಂದೇನೆ. ಅವ್ ಬಿಚ್ಚಾಕ್ಬೇಡ ಕಣಪ್ಪ, ಅಳ್ತಾನವನು. ಬಾಯ್ಲಿ ಬಾಯಿಲಿ ಬಹಳ ಮುದ್ದು ಇದೆ. ಯಾವ್ದೋ ಒಂದ್ ಬಿಸಾಕಿದಾನೆ. ಅದೇ ಯಾವ್ದೋ ಒಂದ್ ಕೆಳಗಡೆ ಬೀಳ್ಸಿ ಪಟ್ಟನ್ಸೇನೆ. ಬೇಡ ಹಣ್ಣು ನಡೆಸ್ತಾನೆ. ಕೊಟ್ಟು ಬರ ಕಾಣ್ತದೆ. ಕೊಡಲ್ಲ ಅಂತಿದ್ದಾನೆ. ಹಿಂಗೆ ಆಡ್ಸೋದು. ಇಟ್ಕೋ, ಇಲ್ಲಿ ತೋರಿಸ್ತೀನಿ. ಅಲ್ಲಿ ಲೇಡೀಸ್ ಕೇಳಿದೆ ನಾನು, ಗಟ್ಟಿಗೆ ಲೇಡೀಸ್ ಏನ್ ಮಾಡ್ತೀರಾ ಅಂತ ಕೇಳಿದೆ ನಾನು. ಲೇಡೀಸ್ಗೂ ಸೇಮ್ ಪಡ್ತಿದ್ರು, ಆದ್ರೆ ನಾವ್ ಮಾಡಲ್ಲ, ಸಪ್ರೇಟ್ ಲೇಡೀಸ್ ಇರ್ತಾರಂತೆ. ನಾನು ಇಡ್ಸೇನೆ. ಹೆಂಗಿತ್ತಮ್ಮ ಬರ್ತಡೆ? ಚೆನ್ನಾಗಿತ್ತಾ? ಸಿಂಪಲ್ ಆಗಿ ಚೆನ್ನಾಗೆ. ನಮ್ ಚಿನ್ನಿ ಒಬ್ಳಿದ್ದಿದ್ರೆ ಇನ್ನು ಸ್ವಲ್ಪ ಗ್ರ್ಯಾಂಡ್ ಆಗಿರೋದು ಅಲ್ಲ?
ಅವಳೊಂದು 2-3 ಜನ ಫ್ರೆಂಡ್ಸ್ ಕರೆದಿರೋಳು ಅಲ್ಲ. ಅವಳಿಗೆ ಕರಿಬೇಡ ಅಂದಿದ್ರೆ ಏನು ಕರಿತಿರ್ಲಿಲ್ಲ. ಇವಾಗೇನು ಯಾರು ಕರಿಯೋದು ಬೇಡ ಅಂತ ನಾವೇ ಮಾಡ್ಕೊಳೋಣ ಅಂತ ಮಾಡಿದ್ದೆ. ಇಲ್ಲಿ ಜಾಗ ಸಾಕಬೇಕಲ್ಲ. ಹೌದು, ಸುಮ್ಮನೆ ಒಂಥರ ಕಿರಿಕಿರಿ ಅನ್ಸುತ್ತೆ, ಒಳಗಡೆ ಜಾಗ ಸಾಕಾಗಲ್ಲ. ದೊಡ್ಡದಾಗಿದ್ರೆ ಇಲ್ಲಿ ಮಾಡೋದಾಗಿದ್ರೆ ಕರಿಬೋದಾಗಿತ್ತು ಎಲ್ಲಾರು. ಇಲ್ಲಿ ಜಾಗ ಸಾಕಾಗಲ್ಲ. ಸಾಕಾಗುತ್ತೆ, ಆರಾಮಾಗಿ ಸಾಕಾಗುತ್ತೆ. ವಾಟರ್ ಸ್ವಲ್ಪ ಮಳೆ ಬರಲ್ಲ. ಮಳೆ ಏನ್ ಬರ್ಲಿಲ್ಲ, ಇಲ್ಲಿ ಮಾಡಿದ್ರೆ ಸರಿಯಾಗಿ ಇಲ್ಲಿ ಮಾಡಿದ್ರೆ ಸರಿ. ಅದು ಮೊಬೈಲ್ ಅಲ್ಲಿ ನೋಡಿದ್ವಿ ಮಳೆ ಬರಂಗೆ ಗೊತ್ತಾಯ್ತಲ್ಲ. ಮಳೆ ಬರುವ ಸೂಚನೆ ಅಂತ ಇತ್ತು, ವೆದರ್ ರಿಪೋರ್ಟ್ ಅಲ್ಲಿ ಮಳೆ ಅಂತ ಇತ್ತು, ಅದಕ್ಕೆ ಇಲ್ಲಿ ಮಾಡ್ಲಿಲ್ಲ ಅಷ್ಟೇ. ಏನ್ ಇಲ್ಲಿಂದ ಪಟ್ಟದಿದ್ದು ಎಂತದೆ ಸಮಾಚಾರ? ಪಟ್ಟಂತಲ್ಲ. ಹೇಳ್ಬೇಕು, ಭಾರಿ ಚೆನ್ನಾಗಿತ್ತು. ಹ್ಮ್ ಎಲ್ಲ ಸಂಖ್ಯೆ ನಡೀತು, ಹ್ಮ್ ಚೆನ್ನಾಗಿದೆ. ಎಲ್ಲ ಎಲ್ಲ ಚೆನ್ನಾಗಾಯ್ತು. ಎಲ್ಲ ಚೆನ್ನಾಗಿತ್ತು, ಆರಾಮಾಗಿದೆ. ಹೌದಾ? ಅದಕ್ಕೆ ಟ್ಯಾಕ್ಸಿ ಬುಕ್ ಮಾಡ್ತೀನಿ ಆಟೋ ಲೆವೆಲ್. ನಾನು ಬೈಕಲ್ಲಿ ಹೋಗ್ತೀನಿ. ನನಗೆ ಬೈಕ್ ಬೆಳ್ಳೆ ಬಿಟ್ಟೋಗು, ಅಷ್ಟೊತ್ತ ಯಾಕೆ ಸುಮ್ಮನೆ ರಿಸ್ಕು. ಆರಾಮಾಗಿ ಟ್ಯಾಕ್ಸಿ ಮಾಡ್ಕೊಂಡು ಹೋಗು. ಆರಾಮಿಸ್ಕೋಬೇಕಲ್ಲ. ಕಾಲೇಜ್ ಮನೆಗೆ ಬಿಟ್ಟು ಬರ್ರಿ ಹಂಗಿದ್ರೆ. ಸುಮ್ಮನೆ ಏನಕ್ಕೆ ಹಾಕಿಟ್ರೆ ರಿಸ್ಕ್. ನಮ್ದು ಇದು ಮಾಡ್ಕೊಂಡು ಅದೇ I20 ಇದಾಯ್ತು, ಇದು ಬುಕ್ ಮಾಡೋದು ಬೆನ್ಸು. ಬೆನ್ಸು. ಐ ಕ್ಯಾನ್ ಹ್ಯಾಂಡಲ್ ಫಾರ್ ಒನ್ ಅಡ್ರೆಸ್ ಅಡ್ರೆಸ್ ಏನ್ ಮಾಡ್ತಿದ್ಯಾ? ಏನ್ ಮಾಡಲ್ಲ ಇದನ್ನ ಎಲ್ಲ ಜೋಡಿಸ್ತಾ ಇದೆ. ಜಾಸ್ತಿ ಮಿಕ್ಸ್ ಮಾಡ್ಕೋಬೇಡ. ನನ್ ಪವರ್ ಹೇಗಿತ್ತಪ್ಪ ಬರ್ತಡೆ ಕೃಷ್ಣಮ್ಮ? ಚೆನ್ನಾಗಿತ್ತು. 1000 ಗಿಫ್ಟ್ ಸಿಕ್ತು. ಹೌದಾ? ಖುಷಿ ಆಯ್ತಾ? ನಂಗ್ ತುಂಬಾ ಇಷ್ಟ ಆಯ್ತು. ತುಂಬಾ ಇಷ್ಟ ಆಯ್ತಾ? ಇದು ಕೃಷ್ಣನ್ ಆಯ್ತು. ಪಾರ್ಕ್ ಒಂದ್ ಪೆನ್ಸಿಲ್ ಕೊಡ. ರಿಟರ್ನ್ ಗಿಫ್ಟ್ ಕೊಟ್ಟು ಕಳ್ಸಿ. ರಿಟರ್ನ್ ಗಿಫ್ಟ್ ಕೊಡ. ನಿಂದ ನಿಂದು ರಿಟರ್ನ್ ಗಿಫ್ಟ್ ಕೊಟ್ಟೆ. ಏನ್ ಕೊಟ್ಟಿದ್ಯಾ? ಹಾ? ಸ್ಪಿನ್ನರು. ಎಲ್ ಕೊಟ್ಟಿದ್ಯಾ? ಅವ್ನ್ ಸ್ಪಿನ್ ಅವ್ನಿಗೆ ಪೆನ್ಸಿಲ್ ಕೊಡ. ಅವನತ್ರ ಈ ತರದ್ ಆರೆಂಜ್ ಕಲರ್ಸ್ ಇದೆ. 78 ತೋರಿಸ್ತಾ ಇದೆ. ಕೊಟ್ಟಿದ್ ನಂಗಿದು. 78 ತೋರಿಸ್ತಾ ಇದೆ. ಅವ್ನಿಗೆ